ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಆರ್ಟಿಫ್ಯಾಕ್ಟ್ಸ್ ಕ್ಲಾಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಇಂಗ್ಲೀಷ್ನಲ್ಲಿ ನಾವು ತುಂಬ ಯೂಸ್ ಮಾಡುವಂತಹ ಪ್ರಿಪೋಸಿಷನ್ಗಳನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ನಿಮಗೆಲ್ಲ ಕನ್ಫ್ಯೂಸ್ ಮಾಡ್ತಾ ಇರುವಂತಹ ಅಥವಾ ನಿಮಗೆಲ್ಲ ಗೊತ್ತಾಗದೇ ಇರುವಂತಹ ಈ ಎಲ್ಲ ಪ್ರಿಪೋಸಿಷನ್ಗಳನ್ನ ನಾನು ಇವತ್ತಿನ ಕ್ಲಾಸ್ನಲ್ಲಿ ಎಕ್ಸಾಂಪಲ್ ಜೊತೆಗೆ ಹೇಳ್ತೀನಿ. ನೀವು ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ಎಲ್ಲ ಪ್ರಿಪೋಸಿಷನ್ಗಳನ್ನ ಹೇಗೆ ನೀವು ಕರೆಕ್ಟಾಗಿ ಯಾವ ಪದಗಳ ಹಿಂದೆ ಯೂಸ್ ಮಾಡಬೇಕು ಅನ್ನೋದು. ಈ 16 ಪ್ರಿಪೋಸಿಷನ್ಗಳು ನಮಗೆ ತುಂಬ ಸಾರಿ ಯೂಸ್ ಆಗುತ್ತೆ. ನಾವು ತುಂಬ ಸಾರಿ ಓದ್ತಾ ಇರ್ತೀವಿ, ಬಟ್ ತುಂಬ ಜನ ಕಷ್ಟಪಡ್ತಾರೆ ಇವುಗಳನ್ನ ಎಲ್ಲಿ ಯೂಸ್ ಮಾಡಬೇಕು ಹಾಗೂ ಕರೆಕ್ಟ್ ಪ್ಲೇಸ್ನಲ್ಲಿ ಹೇಗೆ ಯೂಸ್ ಮಾಡಬೇಕು ಅನ್ನೋದು. ಸೊ ಇದು ಒಂದು ಪ್ರಾಕ್ಟೀಸ್ ವಿಡಿಯೋ ಏನಲ್ಲ, ಬಟ್ ನಾನು ನಿಮಗೆ ಒಂದು ಐಡಿಯಾ ಕೊಡ್ತೀನಿ, ಎಕ್ಸಾಂಪಲ್ಸ್ನ ತೋರಿಸಿ ಹೇಳ್ತೀನಿ, ನೀವು ಇಲ್ಲಿ ಪ್ರಿಪೋಸಿಷನ್ಗಳನ್ನ ಯೂಸ್ ಮಾಡ್ಬೋದು ಅಂತ. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡ್ತಾ ಇರಿ. ನೀವು ನನ್ನ ಚಾನಲ್ನಲ್ಲಿ ಫಸ್ಟ್ ಟೈಮ್ ವೀಡಿಯೋಸ್ ನೋಡ್ತಾ ಇದ್ದರೆ ವೀಡಿಯೋಗಳಿಗಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ರೀತಿ ಮಾಡಿದರೆ ಮಾತ್ರ ನಾನು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ಗೆ ಬರುತ್ತೆ. ಸೊ ನೀವು ಯಾವುದೇ ವಿಡಿಯೋ ಮಿಸ್ ಆಗೋದಿಲ್ಲ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಇದರ ಅವಶ್ಯಕತೆ ಇಲ್ಲ. ಸೊ ಫಸ್ಟ್ ತಿಳ್ಕೊಳ್ಳೋಣ, ಪ್ರಿಪೋಸಿಷನ್ ಅಂದರೆ ಏನು. ಇಟ್ ಈಸ್ ಅ ವರ್ಡ್ ವಿಚ್ ಶೋಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಟು ಆರ್ ಮೋರ್ ಪೀಪಲ್, ಪ್ಲೇಸಸ್ ಆರ್ ಥಿಂಗ್ಸ್. ಸೊ ಪ್ರಿಪೋಸಿಷನ್ ಅಂದರೆ 2 ಅಥವಾ 2ಕ್ಕಿಂತ ಜಾಸ್ತಿ ಜನರ, ಜಾಗಗಳ ಅಥವಾ ವಸ್ತುಗಳ ಮಧ್ಯದಲ್ಲಿರುವ ರಿಲೇಷನ್ಶಿಪ್ನ ಹೇಳುವಂಥ ಪದಗಳು. ಅಥವಾ ನೀವು ಹೇಳಿ ನೌನ್ಸ್ಗಳ ಮಧ್ಯದಲ್ಲಿ ರಿಲೇಷನ್ಶಿಪ್ನ ಹೇಳೋ ಪದಗಳಿಗೆ ನಾವು ಪ್ರಿಪೋಸಿಷನ್ ಅಂತ ಕರಿತೀವಿ. ಅಂದರೆ ಫಾರ್ ಎಕ್ಸಾಂಪಲ್, ಅ ಪೆನ್ ಈಸ್ ಆನ್ ದ ಡೆಸ್ಕ್. ಇಲ್ಲಿ ಆನ್ ಅನ್ನೋದು ಪೆನ್ ಮತ್ತು ಡೆಸ್ಕ್ ಮಧ್ಯದಲ್ಲಿರುವ ರಿಲೇಷನ್ಶಿಪ್ನ ಹೇಳ್ತಾ ಇದೆ. ಅಂದರೆ ಪೆನ್ ಎಲ್ಲಿದೆ, ಹೇಗಿದೆ ಅನ್ನೋದು. ಪ್ರಿಪೋಸಿಷನ್ ಇನ್ನೊಂದು ರೀತಿಯೂ ಡಿಫೈನ್ ಮಾಡ್ಬೋದು. ಇಟ್ ಈಸ್ ಅ ವರ್ಡ್ ವಿಚ್ ಡಿಸ್ಕ್ರೈಬ್ಸ್ ದ ಪೊಸಿಷನ್ ಆಫ್ ಅ ನೌನ್ ಆರ್ ಪ್ರೊನೌನ್. ನೌನ್ ಅಥವಾ ಪ್ರೊನೌನ್ನ ಪೊಸಿಷನ್ನ ಕೂಡ ಹೇಳೋ ಪದಗಳಿಗೆ ನಾವು ಪ್ರಿಪೋಸಿಷನ್ ಅಂತೀವಿ. ಓಕೆ, ಫಸ್ಟ್ ನಾವು ಇನ್ ಪ್ರಿಪೋಸಿಷನ್ನ ಎಲ್ಲಿ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ನೋಡೋಣ. ಸೊ ನಾನು ನಿಮಗೆ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಎಲ್ಲ ಪಾಸಿಬಿಲಿಟೀಸ್ನ ಕೂಡ ನಿಮಗೆ ಎಕ್ಸಾಂಪಲಲ್ಲಿ ತೋರಿಸ್ಬಿಡ್ತೀನಿ. ನೀವು ಆ ರೀತಿ ಬರುವಂಥ ಸಿಮಿಲರ್ ವರ್ಡ್ಸ್ನಲ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಅನ್ನೋ ಪ್ರಿಪೋಸಿಷನ್ನ ನೀವೆಲ್ಲಿ ಯೂಸ್ ಮಾಡ್ಬೋದು? ಇನ್ ಆಗಸ್ಟ್ ಅಂದರೆ ಯಾವುದಾದ್ರೂ ಒಂದು ಮಂತಲ್ಲಿ ನಡೆದಿರುವಂಥ ಆ್ಯಕ್ಷನ್ನ ನೀವು ಹೇಳಬೇಕು ಅಂದರೆ ಇನ್ ಆಗಸ್ಟ್ ಅಂತಲೇ ಹೇಳಬೇಕು. ಸೊ ಆಗಸ್ಟ್ನ ಹಿಂದೆ ನೀವು ಬೇರೆ ಯಾವುದೂ ಪ್ರಿಪೋಸಿಷನ್ ಹಾಕೋದಕ್ಕೆ ಆಗೋದಿಲ್ಲ. ಅಂದರೆ ಅರ್ಥ, ನೀವು ಮಂತ್ ಹಿಂದೆ ನೀವು ಅನ್ನೋ ಪ್ರಿಪೋಸಿಷನ್ನೇ ಹಾಕಬೇಕು. ಇನ್ ಸಮ್ಮರ್, ಸೊ ನಾನು ಸಮ್ಮರಲ್ಲಿ ಏನು ಮಾಡಿದೆ ಅಂತ ಹೇಳಬೇಕು ಅಂದರೆ ನೀವು ಇನ್ ಸಮ್ಮರ್ ಅಂತ ನೆನಬೇಕು. ಸೊ ಜನರಲಿ ಸೀಸನ್ಗಳನ್ನ ನೀವು ಹೇಳ್ತಾ ಇದ್ದೀರಾ ಅಂದರೆ ಇನ್ ಪ್ರಿಪೋಸಿಷನ್ ಜೊತೆನೇ ಹೇಳಬೇಕು. ಅದೇ ರೀತಿ ಇನ್ ದ ಮಾರ್ನಿಂಗ್, ಇನ್ ದ ಆಫ್ಟರ್ನೂನ್, ಇನ್ ದ ಈವ್ನಿಂಗ್ ಅಂತ ಹೇಳ್ತೀವಿ. ಇನ್ 2008, ಇಯರ್ ಬಂದಾಗಲೂ ಕೂಡ ಇಯರ್ ಹಿಂದೆ ಇನ್ ಯೂಸ್ ಮಾಡಬೇಕು. ಇನ್ ಆ್ಯನ್ ಆರ್ ಅಂದರೆ ಇಷ್ಟು ಟೈಮ್ನಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಬೇಕಂದ್ರೆ ಆವಾಗಲೂ ನೀವು ಇನ್ ಯೂಸ್ ಮಾಡಿ. ಇನ್ ಆ್ಯನ್ ಆರ್ ಅಂದರೆ 1 ಗಂಟೆಯಲ್ಲಿ. ಅದೇ ರೀತಿ ಇನ್ 2 hours, ಇನ್ 5 hours ಅಂತ ಹೇಳ್ಬೋದು, ಅಂದರೆ ಅಷ್ಟು ಟೈಮ್ನಲ್ಲಿ, ರೈಟ್. ಇನ್ ದ ಕಿಚನ್ ಅಂದರೆ ಕಿಚನ್ನ ಒಳಗಡೆ. ಸೊ ಇದು ಮೋಸ್ಟ್ ಕಾಮನ್ ಯೂಸ್, ನಿಮಗೆ ಗೊತ್ತಿದೆ. ಇನ್ ಅಂದರೆ ಒಳಗೆ ಅಂತ ಮೀನಿಂಗ್ ಕೊಡುತ್ತೆ. ಇನ್ ದ ಕಿಚನ್ ಅಂದರೆ ಕಿಚನ್ನ ಒಳಗೆ. ಇದೇ ರೀತಿ ಬರುವಂಥ ಸಿಮಿಲರ್ ವರ್ಡ್ಸ್ ಏನಿರುತ್ತೆ ಅವಾಗ ನೀವು ಇನ್ ಯೂಸ್ ಮಾಡಿ. ರೂಮ್ ಬರುತ್ತೆ, ನೀವು ಅವಾಗಲೂ ಇನ್ ಯೂಸ್ ಮಾಡ್ಬೋದು. ಕಾಲೇಜ್, ಸ್ಕೂಲ್, ಬಸ್ ಎಲ್ಲ ಕಡೆನೂ ನೀವು ಆಗ ಇನ್ ಅಂತ ವರ್ಡ್ನ ಯೂಸ್ ಮಾಡಿ ಹೇಳ್ಬೋದು. ಇನ್ ಇಂಡಿಯಾ, ಅದೇ ರೀತಿ ಕಂಟ್ರಿ ಒಳಗಡೆ ಏನೋ ಒಂದು ವಿಷಯ ನಡೆದಿದೆ ಅಂದರೆ ನೀವು ಹೇಳ್ಬೋದು ಇನ್ ಇಂಡಿಯಾ. ಇನ್ ಏಷ್ಯಾ, ಇಲ್ಲೂ ಕೂಡ ನೀವು ಯೂಸ್ ಮಾಡ್ಬೋದು. ಇನ್ ದ ಬುಕ್ ಅಂದರೆ ಬುಕ್ನಲ್ಲಿ, ಅಂದರೆ ಸೊ ನೀವು ಬುಕ್ನಲ್ಲಿ ಏನೋ ಇದೆ ಅಥವಾ ಏನೋ ನೋಡಿದೆ, ಏನೋ ಓದಿದೆ ಅಂತ ಹೇಳಬೇಕಂದ್ರೆ ಹೇಳಿಯಾಗ ಇನ್ ದ ಬುಕ್ ಅಂತ, ರೈಟ್. ಅದೇ ರೀತಿ ನೀವು ಇನ್ ದ ನ್ಯೂಸ್ ಪೇಪರ್ ಅಂತ ಕೂಡ ಹೇಳ್ಬೋದು. ಇನ್ ದ ಕಾರ್ ಅಂದರೆ ಕಾರ್ನಲ್ಲಿ ಏನಿದೆ, ಯಾರಿದ್ದಾರೆ ಅಂತ ಹೇಳುವಾಗಲೂ ಕೂಡ ನಾವು ಇನ್ ದ ಕಾರ್ ಅಂತ ಯೂಸ್ ಮಾಡ್ಬೋದು. ಅದೇ ರೀತಿ ಯಾವುದೇ ವೆಹಿಕಲ್ ಯೂಸ್ ಮಾಡಿದ್ರು ನೀವು ಇನ್ ಅಂತ ಹೇಳಿ. ಇನ್ ದ ಪಿಕ್ಚರ್ ಅಂದರೆ ಪಿಕ್ಚರ್ನಲ್ಲಿ, ಯಾರೋ ಒಬ್ಬರ ಪಿಕ್ಚರ್ನಲ್ಲಿ ನಾನು ನಿನ್ನನ್ನು ನೋಡಿದೆ. ಇನ್ ದ ವರ್ಲ್ಡ್, ಅದೇ ರೀತಿ ಇನ್ ದ ಫ್ಯೂಚರ್, ಇನ್ ದ ಪಾಸ್ಟ್, ಇನ್ ದ ಪ್ರೆಸೆಂಟ್ ಅಂತ ಹೇಳ್ಬೋದು ನಾವು. ಇನ್ ದ ಮಿರರ್ನಲ್ಲಿ. ಇನ್ ಲವ್, ಸೊ ಇದೇ ರೀತಿ ನೀವು ಯಾವುದೇ ಒಂದು ಫೀಲಿಂಗ್ಸ್ಗೂ ಕೂಡ ಹೇಳ್ಬೋದು. ಇನ್ ಲವ್, ಇನ್ ಆಂಗ್ಸೈಟಿ, ಇನ್ ಆ್ಯಂಗ್ರಿ, ರೈಟ್. ಸೊ ಆ ಫೀಲಿಂಗ್ಸ್ ಹಿಂದೆನೂ ನೀವು ಇನ್ ಯೂಸ್ ಮಾಡಿ. ಅಂದರೆ ನೆನ್ಪಿಟ್ಕೊಳ್ಳಿ, ಇನ್ ಅನ್ನೋದು ಒಳಗಡೆ ಅಥವಾ ಅಲ್ಲಿ ಅನ್ನೋ ಮೀನಿಂಗ್ನ ಇಲ್ಲಿ ಕೊಡ್ತಾ ಇದೆ, ರೈಟ್. ಆನ್, ಸೊ ಆನ್ ಅನ್ನೋ ತುಂಬ ಮೋಸ್ಟ್ ಕಾಮನ್ ಆಗಿ ಯೂಸ್ ಮಾಡ್ತಾ ಇರ್ತೀವಿ, ಬಟ್ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ನಾವು ಆನ್ ದ ಡೆಸ್ಕ್ ಅಂದರೆ ಡೆಸ್ಕ್ನ ಮೇಲೆ. ಸೊ ಆನ್ ಅನ್ನೋ ಜನರಲ್ ಮೀನಿಂಗ್ ಏನು, ಮೇಲೆ ಅನ್ನುವ ಅರ್ಥನೇ ಕೊಡುತ್ತೆ. ಅದೇ ರೀತಿ ಡೆಸ್ಕ್ ಮೇಲೆ, ಟೇಬಲ್ ಮೇಲೆ, ಬೆಡ್ ಮೇಲೆ, ಈ ರೀತಿ ನೀವು ಹೇಳ್ಬೋದು. ಟ್ರೀ ಮೇಲೆ. ಆನ್ ದ ವಾಲ್, ಸೊ ಇಲ್ಲೂ ನೋಡಿ ಅಂದರೆ ಗೋಡೆಯ ಮೇಲೆ ಏನಿದೆ ಅಂತ ಹೇಳುವಾಗಲೂ ನೀವು ಆನ್ ಯೂಸ್ ಮಾಡಬೇಕು. ಇನ್ ದ ವಾಲ್ ಅಂತ ಹೇಳಬಾರ್ದು, ರೈಟ್. ಆನ್ ದ ಲೆಫ್ಟ್ ಸೈಡ್,
ಸೊ ಈ ರೀತಿ ಸೈಡ್ಸ್ ಹೇಳುವಾಗಲೂ ಕೂಡ ನಾವು ಆನ್ ಯೂಸ್ ಮಾಡ್ತೀವಿ. ಆನ್ ದ ಲೆಫ್ಟ್ ಸೈಡ್, ಆನ್ ದ ಫ್ರಂಟ್ ಸೈಡ್, ಆನ್ ದ ರೈಟ್ ಸೈಡ್, ರೈಟ್. ಆನ್ ದ ವೇ, ಇಲ್ಲೂ ಕೂಡ ನೀವು ಆನ್ ಯೂಸ್ ಮಾಡಿ. ಆನ್ ದ ವೇ ಅಂದರೆ ದಾರಿಯಲ್ಲಿ, ಈಗ ಬರ್ತಾ ಇದ್ದಾರೆ ಅವರು, ಆನ್ ದ ವೇ ಅಲ್ಲಿದ್ದಾರೆ ಅಂದರೆ ದಾರಿಯಲ್ಲಿ. ಆನ್ ಲೀವ್ ಅಂದರೆ ಅರ್ಥ ರಜೆಯಲ್ಲಿದ್ದಾರೆ. ಈಸ್ ಆನ್ ಲೀವ್ ಅಂತ ಹೇಳೋದು ಕೇಳಿರ್ತೀರಲ್ಲ. ಆನ್ ದ ಫೋನ್ ಅಂದರೆ ಫೋನ್ನಲ್ಲಿ ಯಾರು ಮಾತಾಡ್ತಾ ಇದ್ದಾರೆ ಅಂತ ಹೇಳುವಾಗ ನಾವು ಆನ್ ದ ಫೋನ್ ಅಂತೀವಿ. ಹೀ ಈಸ್ ಆನ್ ದ ಫೋನ್. ಆನ್ ದ ಫಸ್ಟ್ ಫ್ಲೋರ್, ಸೊ ಫಸ್ಟ್ ಫ್ಲೋರ್ನಲ್ಲಿ ಇರೋರ ಬಗ್ಗೆ ನಾವು ಮಾತಾಡಬೇಕು ಅಂದರೆ ಹೇಳಬೇಕು ಆನ್ ದ ಫಸ್ಟ್ ಫ್ಲೋರ್, ದೇ ಆರ್ ಲಿವಿಂಗ್ ಆನ್ ದ ಫಸ್ಟ್ ಫ್ಲೋರ್. ಆನ್ ದ ಬಸ್, ಸೊ ಆನ್ ದ ಬಸ್ ಅಂತ ಹೇಳಿದ್ರೆ ನೀವೆಲ್ಲಾದರೂ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ, ನೀವೀಗ ಹತ್ತಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ಆ ಸಿಚುವೇಶನಲ್ಲಿ ಹೇಳಬೇಕು ಐ ಆಮ್ ಗೆಟ್ಟಿಂಗ್ ಆನ್ ದ ಬಸ್ ಅಂತ, ರೈಟ್. ಅದೇ ರೀತಿ ಟ್ರೈನ್ಗೂ ನೀವು ಯೂಸ್ ಮಾಡ್ಬೋದು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೂ ನೀವು ಅವಾಗ ಆನ್ ಅಂತ ಹೇಳಿ, ಅಂದರೆ ಟ್ರಾವೆಲ್ ಮಾಡೋ ಟೈಮ್ನಲ್ಲಿ ಆನ್ ಅಂತ ಹೇಳಿ ಯೂಸ್ ಮಾಡಬೇಕು. ಆನ್ ಟಿ ವಿ ಅಂದರೆ ನೀವು ಟಿ ವಿನಲ್ಲಿ ಏನೇ ನೋಡಿದರೂ ಇದೇ ರೀತಿ ಹೇಳಬೇಕು, ಐ ಸಾ ಯು ಆನ್ ದ ಟಿ ವಿ, ಎಸ್ಟರ್ಡೇ ಐ ಸಾ ಆ್ಯನ್ ಅಡ್ವರ್ಟೈಸ್ಮೆಂಟ್ ಆನ್ ಟಿ ವಿ ಅಂತಲೇ ಹೇಳಬೇಕು. ಅಥವಾ ನೀವು ಟಿ ವಿ ಒಳಗಡೆ ಏನಾದರೂ ಕಾಂಪೋನೆಂಟ್ಸ್ ಬಗ್ಗೆ ಮಾತಾಡ್ತಿದ್ರೆ ಹೇಳಿ ಆಗ ಇನ್ಸೈಡ್ ದ ಟಿ ವಿ ಅಂತ. ಆನ್ ದ ಇಂಟರ್ನೆಟ್, ಇಂಟರ್ನೆಟ್ನಲ್ಲಿ ನೀವೇನೇನು ನೋಡಿದ್ರಿ ಅಥವಾ ಓದಿದ್ರಿ ಅಂತ ಹೇಳುವಾಗ ಹೇಳಬೇಕು ಆನ್ ದ ಇಂಟರ್ನೆಟ್ ಅಂತಾನೆ, ಇನ್ ದ ಇಂಟರ್ನೆಟ್ ಅನ್ನಬಾರ್ದು. ಆನ್ ಯೂಟ್ಯೂಬ್, ಸೊ ನೀವು ನನ್ನ ವೀಡಿಯೋಸ್ ನೋಡ್ತಾ ಇರೋದು ಆನ್ ಯೂಟ್ಯೂಬ್ನಲ್ಲಿ. ಐ ಆಮ್ ವಾಚಿಂಗ್ ಯುವರ್ ವೀಡಿಯೋಸ್ ಆನ್ ಯೂಟ್ಯೂಬ್, ನಾಟ್ ಇನ್ ಯೂಟ್ಯೂಬ್. ಆನ್ ಟೈಮ್ ಅಂದರೆ ಟೈಮ್ಗೆ ಕರೆಕ್ಟಾಗಿ. ಆ್ಯಂಡ್ ಆನ್ ಮಂಡೇ, ಸೊ ಮಂಡೇ ಹಿಂದೆ ಯಾವಾಗಲೂ ನೀವು ಆನ್ ಯೂಸ್ ಮಾಡಲೇಬೇಕು. ಅದೇ ರೀತಿ ಯಾವುದೇ ವೀಕ್ ಡೇಸ್ ಬಂದ್ರೂ ಅದ್ರ ಹಿಂದೆ ಆನ್ ಯೂಸ್ ಮಾಡಿ. ಅದೇ ರೀತಿ ಆನ್ ದ್ಯಾಟ್ ಡೇ ಅಂದರೆ ಯಾವುದೋ ಒಂದು ಸ್ಪೆಸಿಫಿಕ್ ಡೇ ಬಗ್ಗೆ ಮಾತಾಡ್ತಿದ್ರೆ ಅಂದರೂ ಅವಾಗಲೂ ಹೇಳಬೇಕು ಆನ್ ದ್ಯಾಟ್ ಡೇ. ಆನ್ ವೀಕೆಂಡ್ ಅಂದರೆ ವೀಕೆಂಡ್ನಲ್ಲಿ ನೀವೇನು ಮಾಡ್ತೀರಾ ಅಂತ ಹೇಳುವಾಗ ಆನ್ ವೀಕೆಂಡ್ ಅಂತಲೇ ಹೇಳಬೇಕು, ಇನ್ ವೀಕೆಂಡ್ ಅನ್ನಬಾರ್ದು. ಆನ್ 8th of August, ಸೊ ಇದೇ ರೀತಿ ನೀವು ಯಾವ್ದಾದ್ರು ಒಂದು ಸ್ಪೆಸಿಫಿಕ್ ಡೇಟ್ನ ಮಾತಾಡ್ತಿದ್ದೀರಾ ಅಂದರೂ ಆನ್ 8th ಅಂತಲೇ ಹೇಳಬೇಕು, ರೈಟ್. ಆನ್ ಇಂಡಿಪೆಂಡೆನ್ಸ್ ಡೇ, ಆ್ಯಂಡ್ ಯಾವುದೋ ಒಂದು ಸ್ಪೆಷಲ್ ಡೇ ಇರುತ್ತೆ, ಒಂದು ಈವೆಂಟ್ ಇರುತ್ತೆ ಅಂದರೆ ಆವಾಗಲೂ ಕೂಡ ನೀವು ಹೇಳಬೇಕು ಆನ್ ಇಂಡಿಪೆಂಡೆನ್ಸ್ ಡೇ, ಆನ್ ರಿಪಬ್ಲಿಕ್ ಡೇ ಅಂತಲೇ. ಆನ್ ದೀಪಾವಳಿ, ಸೊ ಫೆಸ್ಟಿವಲ್ ಹಿಂದೆನೂ ನೀವು ಆನ್ ಅಂತಲೇ ಯೂಸ್ ಮಾಡಿ ಮಾತಾಡಬೇಕು, ರೈಟ್. ಆ್ಯಂಡ್ ಆ್ಯಟ್ನ ನಾವೆಲ್ಲಿ ಯೂಸ್ ಮಾಡ್ತೀವಿ, ಆ್ಯಟ್ ತುಂಬ ಮೀನಿಂಗ್ ಕೊಡುತ್ತೆ ನೋಡಿ. ಆ್ಯಟ್ 8 o'clock, ಸೊ ಇದು ನಿಮಗೆ ಗೊತ್ತಿದೆ. ಕ್ಲಾಕ್ ಟೈಮ್ನ ನೀವು ಹೇಳಬೇಕು ಅಂದರೆ ಆ್ಯಟ್ 8 o'clock ಅಂತಲೇ ಹೇಳಬೇಕು, ಯಾವಾಗಲೂ ಅಷ್ಟೇ ಕ್ಲಾಕ್ ಟೈಮ್ ಹಿಂದೆ ಆ್ಯಟ್ ಬರಲೇಬೇಕು. ಆ್ಯಟ್ ನೈಟ್, ಸೊ ಇದು ತುಂಬ ಮೋಸ್ಟ್ ಕಾಮನ್ ಇದು ಯೂಸ್ ಮಾಡೋದು. ಆ್ಯಟ್ ನೈಟ್ ಅಂದರೆ ರಾತ್ರಿಯ ಸಮಯದಲ್ಲಿ ಅನ್ನೋ ಮೀನಿಂಗ್ನ ಕೊಡುತ್ತೆ. ನೈಟ್ ಜೊತೆ ತುಂಬ ಸರಿ ಆ್ಯಟ್ ಯೂಸ್ ಮಾಡೇ ಮಾಡ್ತಾರೆ. ಆ್ಯಟ್ ದ ಡೋರ್, ಆ್ಯಟ್ ದ ಡೋರ್ ಅಂದರೆ ಡೋರ್ನ ಹತ್ತಿರ ಅಂತ ಅಥವಾ ಡೋರ್ನ ಪಕ್ಕದಲ್ಲಿ. ಅದೇ ರೀತಿ ನೀವು ಆ್ಯಟ್ ದ ವಿಂಡೋ ಅಂತ ಹೇಳ್ಬೋದು, ಆ್ಯಟ್ ದ ಟ್ರೀ ಅಂತ ಹೇಳ್ಬೋದು. ಆ್ಯಟ್ ದ ಕಾಲೇಜ್ ಅಂದರೆ ಕಾಲೇಜ್ನ ಹತ್ತಿರ ಅಥವಾ ಕಾಲೇಜ್ನಲ್ಲಿ ಅಂತಲೇ ಹೇಳ್ಬೋದು. ಅಂದರೆ ನೀವು ಯಾವಾಗಲೂ ವಿಸಿಟ್ ಕೊಡೋವಂಥ ಪ್ಲೇಸ್ಗಳಿಗೆ, ಯಾವಾಗಲೂ ಹೋಗಿ ಬರ್ತಾ ಇರೋ ಪ್ಲೇಸ್ಗಳಿಗೆ ನೀವು ಆ್ಯಟ್ ಯೂಸ್ ಮಾಡಿ ಹೇಳ್ಬೋದು. ಆ್ಯಟ್ ದ ವೆಡ್ಡಿಂಗ್ ಅಂದರೆ ಅರ್ಥ ಈವೆಂಟ್, ಓಕೆ. ಆ್ಯಟ್ ದ ಪಾರ್ಟಿ ಅನ್ಬೋದು, ಆ್ಯಟ್ ದ ಪ್ರೋಗ್ರಾಮ್ ಅನ್ಬೋದು, ಆ್ಯಟ್ ದ ಫಂಕ್ಷನ್ ಅನ್ಬೋದು, ಆ್ಯಟ್ ದ ವೆಡ್ಡಿಂಗ್ ಅಂತಾರೆ. ಅಂದರೆ ಈವೆಂಟ್ಗಳಿಗೆ ಯಾವಾಗಲೂ ನೀವು ಆ್ಯಟ್ ಸೇರಿಸಿ ಹೇಳಬೇಕು, ಓಕೆ. ಐ ಸಾ ಹರ್ ಆ್ಯಟ್ ದ ವೆಡ್ಡಿಂಗ್, ಐ ಮೆಟ್ ಹರ್ ಆ್ಯಟ್ ದ ವೆಡ್ಡಿಂಗ್. ಆ್ಯಟ್ ಸಿನೆಮಾ, ಸೊ ಸೇಮ್ ಆ್ಯಟ್ ಸಿನೆಮಾ ಅಂದರೆ ಥಿಯೇಟರ್ನಲ್ಲಿ ಅಂತ ಅಥವಾ ಥಿಯೇಟರ್ನ ಬಳಿ. ಸೊ ಸಿನಿಮಾ ಅಂದರೆ ಆ್ಯಕ್ಚುಯಲ್ ನೀವು ಸ್ಕ್ರೀನ್ ಮೇಲೆ ನೋಡೋದಲ್ಲ, ಥಿಯೇಟರ್ಗೆ ಇಂಗ್ಲೀಷ್ನಲ್ಲಿ ಸಿನೆಮಾ ಅಂತಾರೆ, ರೈಟ್. ಆ್ಯಟ್ 25, ಆ್ಯಟ್ 25 ಅಂದರೆ ಇದು ಏಜ್ನ ಹೇಳುವಾಗಲೂ ಕೂಡ ಆ್ಯಟ್ ಅನ್ನೋ ವರ್ಡ್ನ ಯೂಸ್ ಮಾಡ್ತಾರೆ. ಅಂದರೆ ಐ ಸ್ಟಾರ್ಟೆಡ್ ಮೈ ಬಿಸ್ನೆಸ್ ವೆನ್ ಐ ವಾಸ್ ಆ್ಯಟ್ 25 ಅಥವಾ ಐ ಸ್ಟಾರ್ಟೆಡ್ ಮೈ ಬಿಸ್ನೆಸ್ ಆ್ಯಟ್ 25 ಅಂದರೆ ಅರ್ಥ ನನಗೆ ಏಜ್ 25 ಇದ್ದಾಗ ನಾನು ನನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ, ರೈಟ್. ಆ್ಯಟ್ ದ ಏಜ್ ಆಫ್ 25 ಈ ರೀತಿಯೂ ಹೇಳ್ಬೋದು. ಪೂರ್ತಿಯಾಗಿ ನೀವು ಇನ್ಫಾರ್ಮೇಷನ್ ಕೊಡಬೇಕಂದ್ರೆ ಹೇಳಿ ಆ್ಯಟ್ ದ ಏಜ್ ಆಫ್ 25 ಅಂತ. ಆ್ಯಂಡ್ ಆ್ಯಟ್ ದ ವೀಕೆಂಡ್ ಅಂತಾರೆ, ತುಂಬ ಕಡೆ ಆ್ಯಟ್ ದ ವೀಕೆಂಡ್ ಅಂತಾರೆ. ಈಗ ನೋಡಿ US ಇಂಗ್ಲೀಷ್ ಹಾಗೂ UK ಇಂಗ್ಲೀಷ್ನಲ್ಲಿ ಈ ಥರ ತುಂಬ ಚೇಂಜಸ್ ಇರುತ್ತೆ. ಅದೇ ಥರ ಒಂದು ಕಡೆ ಆ್ಯಟ್ ದ ವೀಕೆಂಡ್ ಅಂತಾರೆ, ಒಂದು ಕಡೆ ಆನ್ ದ ವೀಕೆಂಡ್ ಅಂತಾರೆ. ಎರಡೂ ಕರೆಕ್ಟ್ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಆ್ಯಟ್ ಫಸ್ಟ್ ಗ್ಲಾನ್ಸ್ ಅಂದರೆ ಮೊದಲ ನೋಟದಲ್ಲಿ. ಆ್ಯಟ್ ದಿಸ್ ಲೆವೆಲ್, ನೀವೇನಾದರೂ ಲೆವೆಲ್ ಬಗ್ಗೆ ಮಾತಾಡ್ತಿದ್ದೀರಾ ಅಂದರೆ ಈ ಲೆವೆಲ್ವರೆಗೂ ಅಥವಾ ಈ ಲೆವೆಲ್ನಲ್ಲಿ ಅಂತ ಹೇಳಬೇಕಂದ್ರೂ ಹೇಳಬೇಕು ಆ್ಯಟ್ ದಿಸ್ ಲೆವೆಲ್, ರೈಟ್. ಟು, ಸೊ ಟು ಯಾವಾಗ ಯೂಸ್ ಮಾಡ್ತೀವಿ ನಾವು? ಟು ವರ್ಕ್ ಅಂದರೆ ಕೆಲಸ ಮಾಡುವುದಕ್ಕಾಗಿ, ಕಾಗಿ ಅನ್ನೋ ಮೀನಿಂಗ್ನ ಟು ಕೊಡ್ತಾ ಇದೆ. ಟು ವರ್ಕ್, ಐ ಕೇಮ್ ಹಿಯರ್ ಟು ವರ್ಕ್, ರೈಟ್. ಟು ರಾಧಾ
ಅಂದರೆ ರಾಧಾಗೆ. ಯಾರಿಗೆ ಅಂತ ನೀವು ಹೇಳಬೇಕು ಅಂದಾಗಲೂ ಕೂಡ ಟು ಯೂಸ್ ಮಾಡಿ. ಟು ರಾಧಾ ಅಂದರೆ ರಾಧಾಗೆ. ಪ್ಲೀಸ್ ಗಿವ್ ದಿಸ್ ಬುಕ್ ಟು ರಾಧಾ, ರೈಟ್. ಟು ಮೈಸೂರು ಅಂದರೆ ಎಲ್ಲಿಗೆ, ಯಾವ ಪ್ಲೇಸ್ಗೆ ಅಂತ ಹೇಳುವಾಗಲೂ ಕೂಡ ನೀವು ಟು ಯೂಸ್ ಮಾಡಬೇಕು. ಒಂದು ಲೊಕೇಶನ್ ಅಲ್ವಾ ಮೈಸೂರು ಅಂದರೆ, ಒಂದು ಸಿಟಿ ಅಂತ ಹೇಳಿ, ಯಾವ ಸಿಟಿಗೆ ಅಂತ ಹೇಳುವಾಗಲೂ ನೀವು ಟು ಯೂಸ್ ಮಾಡೇ ಹೇಳಬೇಕು, ಅಂದರೆ ಅಲ್ಲಿಗೆ ಅಂತ. ಅದೇ ರೀತಿ ಟು ಕಾಲೇಜ್ಗೆ, ಟು ಬೆಡ್. ಸೊ ಇದನ್ನು ಕೂಡ ಯಾವಾಗಲೂ ಬೆಡ್ನ ಹಿಂದೆ ಯಾವಾಗಲೂ ಟು ಯೂಸ್ ಮಾಡ್ತಾರೆ. ಯಾವಾಗ ಅಂದರೆ ಐ ಗೋ ಟು ಬೆಡ್ ಅಟ್ 9 o'clock ಈ ರೀತಿ ಹೇಳುವಾಗ. 8 to 9 PM ಈ ರೀತಿ ಟೈಮ್ನ ಹೇಳುವಾಗಲೂ ಕೂಡ ನಾವು ಟು ಯೂಸ್ ಮಾಡ್ತೀವಿ, ಅಂದರೆ 8ರಿಂದ 9 ಗಂಟೆವರೆಗೂ. ಮಂಡೇ ಟು ಸ್ಯಾಟರ್ಡೇ ಅಂದರೆ ಮಂಡೆಯಿಂದ ಸ್ಯಾಟರ್ಡೇವರೆಗೂ. 2008 to 2010 ಅಂದರೆ 2008ಇಂದ 2010ವರೆಗೂ. ನೆಕ್ಸ್ಟ್ ಬೈ ಎಲ್ಲಿ ಯೂಸ್ ಮಾಡ್ತೀವಿ ನಾವು. ಮೀನಿಂಗ್ ಚೇಂಜ್ ಆಗ್ತಾ ಇರುತ್ತೆ, ಅದರಿಂದ ನಾನು ಸ್ಪೆಸಿಫಿಕ್ ಆಗಿ ಬೈ ಅಂದರೆ ಇದೆ ಅಂತ ಏನು ಹೇಳೋಕ್ಕಾಗಲ್ಲ ಇಲ್ಲಿ. ಬೈ ಯುವರಾಜ್ ಅಂದರೆ ಯುವರಾಜ್ ನಿಂದ. ಸೊ ಬೈ ಅಂತ ಬಂದು ಮುಂದೆ ತುಂಬ ಸರಿ ನೀವು ಹೆಸರು ಬರೋದು ನೋಡಿರ್ತೀರ. ದಿಸ್ ಬುಕ್ ವಾಸ್ ರಿಟನ್ ಬೈ ಕುವೆಂಪು ಅಂದರೆ ಅವರಿಂದ ಅಂತ. ಸೊ ಬೈ ಅಂತ ಬಂದು ಯಾರಾದರೂ ಹೆಸರು ಬಂದರೆ ಅವರಿಂದ ಅನ್ನೋ ಮೀನಿಂಗ್ ಕೊಡುತ್ತೆ, ಅಂದರೆ ನನ್ನಿಂದ. ಇಲ್ಲಿ ಬೈ ದ ಟ್ರೀ, ಇದು ಟ್ರೀಯಿಂದ ಅಂತ ಅಲ್ಲ. ಬೈ ದ ಟ್ರೀ ಅಂದರೆ ಟ್ರೀನ ಹತ್ತಿರ. ತುಂಬ ಸರಿ ಬೈ ಅನ್ನೋ ವರ್ಡ್ ಹತ್ತಿರ ಅನ್ನೋ ಮೀನಿಂಗ್ನ ಕೊಡುತ್ತೆ. ಬೈ ದ ಟ್ರೀ ಅಂದರೆ ಟ್ರೀನ ಹತ್ತಿರ ಅಥವಾ ಮರದ ಹತ್ತಿರ. ಬೈ ದ ಬಿಲ್ಡಿಂಗ್ನ ಹತ್ತಿರ. ಬೈ ದ ಸೈಕಲ್ನ ಹತ್ತಿರ, ರೈಟ್. ಬೈ 6 o'clock. ಬೈ 6 o'clock ಅಂದರೆ 6 ಗಂಟೆ ಅಷ್ಟೊತ್ತಿಗೆ ಅನ್ನೋ ಮೀನಿಂಗ್. ಅಂದರೆ ಐ ವಿಲ್ ಫಿನಿಶ್ ದಿಸ್ ವರ್ಕ್ ಬೈ 6 o'clock ಅಂದರೆ ನಾನು 6 ಗಂಟೆಗೆಲ್ಲ 6 ಗಂಟೆ ಅಷ್ಟೊತ್ತಿಗೆ ಈ ಕೆಲಸವನ್ನು ಮುಗಿಸಿರುತ್ತೇನೆ. ಬೈ ನೆಕ್ಸ್ಟ್ ವೀಕ್ ಮುಂದಿನ ವಾರದಷ್ಟೊತ್ತಿಗೆ ಅಂದರೆ ಮುಂದಿನ ವಾರದವರೆಗೂ ಅಂತ ಹೇಳ್ಬೋದು, ಅಥವಾ ಮುಂದಿನ ವಾರದಷ್ಟೊತ್ತಿಗೆ ಅಂತಲೂ ಕೂಡ ನೀವು ಇಲ್ಲಿ ಮೀನಿಂಗ್ ಕೊಡ್ಬೋದು. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಫಾರ್ ಯು ಅಂದರೆ ನಿನಗೋಸ್ಕರ. ನೆನ್ಪಿಟ್ಕೊಳ್ಳಿ, ಫಾರ್ ಅಂದರೆ ತುಂಬ ಕಾಮನ್ ಮೀನಿಂಗ್ ಗೋಸ್ಕರ. ಫಾರ್ ಯು, ಐ ಮೇಡ್ ದಿಸ್ ಫಾರ್ ಯು, ನಾನು ಇದನ್ನು ನಿನಗೋಸ್ಕರ ಮಾಡಿದೆ. ಫಾರ್ ದ ಫಸ್ಟ್ ಟೈಮ್ ಅಂದರೆ ಮೊದಲನೇ ಬಾರಿಗೆ. ಸೊ ಫಸ್ಟ್ ಟೈಮ್ ಅಂತ ಹೇಳ್ತಾ ಇದ್ದೀರ ಅಂದರೆ ಅದು ಹಿಂದೆ ಫಾರ್ನ ನೀವು ಯೂಸ್ ಮಾಡಲೇಬೇಕು. ಐ ಮೆಟ್ ಹಿಮ್ ಫಾರ್ ದ ಫಸ್ಟ್ ಟೈಮ್, ಐ ಆಮ್ ಸೀಯಿಂಗ್ ದಿಸ್ ಮೂವಿ ಫಾರ್ ದ ಫಸ್ಟ್ ಟೈಮ್ ಅಂದರೆ ಮೊದಲನೇ ಸಾರಿ. ಫಾರ್ 5 years ಅಂದರೆ ಒಂದು ಡ್ಯೂರೇಷನ್ನ ಹೇಳಬೇಕಂದ್ರೂ ಯಾವಾಗಲೂ ಫಾರ್ನ ಯೂಸ್ ಮಾಡಲೇಬೇಕು. ಫಾರ್ 5 years ಅಂದರೆ 5 ವರ್ಷಗಳ ಕಾಲ. ಅದೇ ರೀತಿ ನೀವು ಹೇಳ್ಬೋದು ಫಾರ್ 2 hours, ಫಾರ್ 5 days, ಫಾರ್ 1 week ಅಂತ. ಫಾರ್ ವರ್ಕಿಂಗ್ ಅಂದರೆ ಕೆಲಸ ಮಾಡುವುದಕ್ಕೋಸ್ಕರ. ನೆನ್ಪಿಟ್ಕೊಳ್ಳಿ, ಫಾರ್ ಮುಂದೆ ಬರುವಂತಹ ವರ್ಬ್ ಯಾವಾಗಲೂ ING ಫಾರ್ಮನ್ನೇ ಇರುತ್ತೆ. ಅಂದರೆ 90% ಸೆಂಟೆನ್ಸ್ಗಳಲ್ಲಿ. ಫಾರ್ ಎಕ್ಸಾಂಪಲ್ ನೋಡಿ, ಐ ಆಮ್ ಗೋಯಿಂಗ್ ದೇರ್ ಫಾರ್ ವರ್ಕಿಂಗ್ ಈ ರೀತಿ. ನೈಫ್ ಈಸ್ ಯೂಸ್ಡ್ ಫಾರ್ ಕಟ್ಟಿಂಗ್ ಈ ರೀತಿ. ಫ್ರಮ್ ಕಿರಣ್ ಅಂದರೆ ಕಿರಣ್ನಿಂದ. ಅವನಿಂದ ಒಂದು ಲೆಟರ್ ಬಂತು ಅಥವಾ ಅವನಿಂದ ನಾನಿದನ್ನು ತಂದೆ ಅಂತ ಹೇಳುವಾಗ ನಾವು ಹೇಳಬೇಕು ಫ್ರಮ್ ಕಿರಣ್ ಅಂದರೆ ಕಿರಣ್ನಿಂದ. ಫ್ರಮ್ ದ ಕಾಲೇಜ್ ಅಂದರೆ ಕಾಲೇಜ್ನಿಂದ. ಅಂದರೆ ಒಂದು ಜಾಗದಿಂದ ನಾನು ಬಂದೆ ಅಥವಾ ಒಂದು ಜಾಗದಿಂದ ಒಂದು ಲೆಟರ್ ಬಂದಿದೆ ಅಥವಾ ಒಂದು ಜಾಗದಿಂದ ಒಂದು ವಸ್ತು ಬಂದಿದೆ ಅಂತ ಹೇಳಬೇಕಂದ್ರೆ ನೀವು ಹೇಳಿ ಫ್ರಮ್ ದ ಕಾಲೇಜ್, ಫ್ರಮ್ ದ ಸ್ಕೂಲ್, ಫ್ರಮ್ ದ ಗೌರ್ಮೆಂಟ್ ಆಫೀಸ್ ಈ ರೀತಿ. ಫ್ರಮ್ ಯುವರ್ ಹೌಸ್. ಫ್ರಮ್ ದ ಬಿಗಿನಿಂಗ್, ಇಲ್ಲೂ ಕೂಡ ನಾವು ಫ್ರಮ್ ಯೂಸ್ ಮಾಡ್ತೀವಿ, ಅಂದರೆ ಪ್ರಾರಂಭದಿಂದ. ಫ್ರಮ್ ಬ್ಯಾಂಗ್ಳೂರ್ ಅಂದರೆ ಬೆಂಗಳೂರಿನಿಂದ, ರೈಟ್. ಸಿನ್ಸ್ ಯಾವಾಗ ಯೂಸ್ ಮಾಡ್ತೀವಿ ನಾವು? ಸಿನ್ಸ್ 1992 ಅಂದರೆ 1992ರಿಂದ, ಅಂದರೆ ಅಲ್ಲಿಂದ ಇಲ್ಲಿವರೆಗೂ ಅಂತ ಹೇಳುವಾಗ ನಾವು ಸಿನ್ಸ್ ಯೂಸ್ ಮಾಡಬೇಕು. ಸಿನ್ಸ್ January 2008 ಈಗೂ ಹೇಳ್ಬೋದು, ಅಂದರೆ January 2008ಇಂದ. ಸಿನ್ಸ್ 8th of August ಅಂದರೆ 8th of Augustನಿಂದ. ಸಿನ್ಸ್ ಮಂಡೇ ಅಂದರೆ ಸೋಮವಾರದಿಂದ. ಸಿನ್ಸ್ 8 o'clock ಅಂದರೆ 8 ಗಂಟೆಯಿಂದ. ಸಿನ್ಸ್ ಹೀ ಲೆಫ್ಟ್ ಅಂದರೆ ಅವನು ಹೋದಾಗಿನಿಂದ. ಹೀ ಲೆಫ್ಟ್ ಅಂದರೆ ಅವನು ಹೋಗಿದ್ದಾನೆ ಅಲ್ವಾ. ಸಿನ್ಸ್ ಹೀ ಲೆಫ್ಟ್ ಅಂದರೆ ಅವನು ಹೋದಾಗಿನಿಂದ. ಸಿನ್ಸ್ ಮೈ ಚೈಲ್ಡ್ಹುಡ್ ಅಂದರೆ ನನ್ನ ಚೈಲ್ಡ್ಹುಡ್ನಿಂದ, ನನ್ನ ಬಾಲ್ಯದಿಂದ. ನೆನ್ಪಿಟ್ಕೊಳ್ಳಿ, ಸಿನ್ಸ್ ಅಂದರೆ ಇಂದ ಅನ್ನೋ ಮೀನಿಂಗ್ ಕೊಡುತ್ತೆ, ಮತ್ತು ತುಂಬ ಸೆಂಟೆನ್ಸ್ಗಳಲ್ಲಿ ಆದ್ದರಿಂದ ಅನ್ನೋ ಮೀನಿಂಗ್ನ ಕೂಡ ಕೊಡುತ್ತೆ. ನಾನೊಂದು ವಿಡಿಯೋ ಮಾಡಿದ್ದೆ ಸಿನ್ಸ್ನ ಹೇಗೆ ಯೂಸ್ ಮಾಡಬೇಕಂತ, ನೀವು ಆ ವಿಡಿಯೋ ನೋಡಿ ಇನ್ನೂ ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಗುತ್ತೆ. ಎಗೋ ಅಂದರೆ ಒಂದು ಟೈಮ್ ಹಿಂದೆ ಅಂತ. ಫಾರ್ ಎಕ್ಸಾಂಪಲ್ 5 minutes ago ಅಂದರೆ 5 ನಿಮಿಷಗಳ ಹಿಂದೆ. ತುಂಬ ಜನ ಮಾತಾಡೋದು ಕೇಳಿದ್ದೀನಿ 5 minutes ಬ್ಯಾಕ್ ಅಂತ. ಆ ರೀತಿ ಹೇಳಬೇಡಿ, 5 minutes ago ಅಂತ ಹೇಳಿ. ಅಂದರೆ ನೀವು ಹೇಳೋಕ್ಕೆ ಹೋಗಿರ್ತೀರ 5 ನಿಮಿಷದ ಹಿಂದೆ
ಅವ್ನು ಬಂದಿದ್ದ ಅಂತ. ಆ ರೀತಿ ಅನ್ಬಾರ್ದು. 5 minutes ಬ್ಯಾಕ್ ಅಂದರೆ ತಪ್ಪಾಗುತ್ತೆ. 5 minutes ಎಗೋ ಅನ್ನಿ, ಇದು ರೈಟ್ ವರ್ಡ್. ಬ್ಯಾಕ್ ಅಂದ್ರೆ ಏನು ತಪ್ಪಾಗಲ್ಲ, ಬಟ್ ಅದು ಇನ್ಫಾರ್ಮಲ್, ತುಂಬ ಇನ್ಫಾರ್ಮಲ್. 2 hours ಅಗೋ ಅಂದರೆ 2 ಗಂಟೆಗಳ ಹಿಂದೆ. 2 days ಎಗೋ 2 ದಿನಗಳ ಹಿಂದೆ. 1 week ಎಗೋ 1 ವಾರದ ಹಿಂದೆ. ಅದೇ ರೀತಿ ಹೇಳ್ಬೋದು 8 months ಎಗೋ, 5 years ಎಗೋ ಅಂತ. ಗೊತ್ತಾಯ್ತಲ್ಲ. ಆಫ್, PM ಆಫ್ ಇಂಡಿಯಾ. ಸೊ ಇದು ಹೇಗೆ ಹೇಳ್ತಾ ಇದೆ ಅಂದರೆ, ಯಾವುದು ಯಾವುದರ ಏನಾಗಿದೆ ಅಂತ ಹೇಳುವಾಗ ನಾವು ಆಫ್ ಯೂಸ್ ಮಾಡ್ತೀವಿ, ರೈಟ್. ಕಪ್ ಆಫ್ ಕಾಫಿ ಅಂದರೆ ಕಪ್ ತಗೊಂಡು ಬಾ, ಕಾಫಿಯ, ರೈಟ್. PM ಭಾರತದ. ಅದೇ ರೀತಿ ಮೇಡ್ ಆಫ್ ಗೋಲ್ಡ್ ಅಂದರೆ, ಫಾರ್ ಎಕ್ಸಾಂಪಲ್ ನೋಡಿ, ದಿಸ್ ರಿಂಗ್ ಈಸ್ ಮೇಡ್ ಆಫ್ ಗೋಲ್ಡ್ ಅಂದರೆ ಈ ಒಂದು ರಿಂಗ್ ಗೋಲ್ಡ್ನಿಂದ ಮಾಡಲಾಗಿದೆ. ಅದಾಯ್ತಲ್ಲ. ಎಲ್ಲ ಸಿಚುವೇಶನಲ್ಲಿ ನಾವು ಆಫ್ ಯೂಸ್ ಮಾಡ್ತೀವಿ. OFF ಇದು ಕೂಡ ಆಫ್, ಬಟ್ ಇದರ ಮೀನಿಂಗ್ ಸ್ವಲ್ಪ ಚೇಂಜ್ ಆಗುತ್ತೆ. ಆಫ್ ದ ರೋಡ್ ಅಂದರೆ ಅರ್ಥ ರೋಡನ್ನು ಬಿಟ್ಟು, ಅಂದರೆ ರೋಡ್ನ ಸೈಡ್ನಲ್ಲಿ. ಆಫ್ ದ ರೋಡ್ ಅಂದರೆ ಏನು ಇಂಟೆನ್ಷನ್ ಅಂದರೆ, ರೋಡ್ ಮೇಲಂತೂ ಅಲ್ಲ, ರೋಡನ್ನು ಬಿಟ್ಟು ಸೈಡಲ್ಲಿ ಆಗಿರ್ಬೋದು ಅಥವಾ ರೋಡಿಂದ ದೂರ ಆಗಿರ್ಬೋದು. ಅದಾಯ್ತಲ್ಲ. ಆಫ್ ದ ಗ್ರೌಂಡ್ ಅಂದರೆ ನೆಲದಿಂದ ದೂರ, ಅಂದರೆ ಮೇಲಕ್ಕೆ ಅಂತ. ಆಫ್ ದ ಡ್ಯೂಟಿ ಅಂದರೆ ಕೆಲಸದಿಂದ ದೂರ, ಅಂದ್ರೇನು, ರಜೆದಲ್ಲಿದ್ದಾರೆ. ಆಫ್ ದ ಡ್ಯೂಟಿ ಅಂದರೆ ಕೆಲಸದಲ್ಲಿಲ್ಲ, ಅದರಿಂದ ದೂರವಾಗಿದ್ದಾರೆ, ಅದೇ ಏನು, ಜನರಲಿ ರಜೆದಲ್ಲಿದ್ದಾರೆ. ಟೇಕ್ ಆಫ್ ದ ಶರ್ಟ್ ಅಂದರೆ ಶರ್ಟನ್ನು ಕಳಚು ಅಂತ, ಶರ್ಟನ್ನು ನಿನ್ನಿಂದ ದೂರ ಮಾಡು ಅಂದರೆ ಏನು, ಜನರಲ್ ನಮ್ಮ ಸೆನ್ಸಲ್ಲಿ ಏನು ಹೇಳ್ತೀವಿ, ಶರ್ಟ್ನ ಬಿಚ್ಚು ಅನ್ನೋದಕ್ಕೆ ಈ ರೀತಿ ಹೇಳಬೇಕು. ಅದೇ ರೀತಿ ಟೇಕ್ ಆಫ್ ದ ಹ್ಯಾಟ್ ಅನ್ಬೋದು, ಟೇಕ್ ಆಫ್ ದ ಪ್ಯಾಂಟ್ ಅನ್ಬೋದು, ಟೇಕ್ ಆಫ್ ದ ಶೂಸ್ ಅನ್ಬೋದು. ಗೆಟ್ ಯುವರ್ ಐಸ್ ಆಫ್ TV ಅಂದರೆ ನಿನ್ನ ಕಣ್ಣುಗಳನ್ನು ಟಿವಿಯಿಂದ ದೂರ ಸರಿಸು, ಅಂದರೆ ನೋಡಬೇಡ TV. ಈ ರೀತಿಯೂ ನಾವು ಆಫ್ ಅನ್ನೋ ವರ್ಡ್ನ ಯೂಸ್ ಮಾಡ್ತೀವಿ. ಗೊತ್ತಾಯ್ತಲ್ಲ. ಅದೇ ರೀತಿ ಗೆಟ್ ಆಫ್ ದ ಬಸ್ ಅಂತೀವಿ ಅಂದರೆ ಬಸ್ನಿಂದ ಬಾ, ಬಸ್ನಿಂದ ಇಳಿ, ರೈಟ್. ಇಂಟು ಅಂದರೆ ಇಂಟು ದ ರೂಮ್ ಅಂದರೆ ರೂಮ್ನ ಒಳಗಡೆ. ಸೊ ನೆನಪಿಟ್ಕೊಳ್ಳಿ, ಇಂಟು ಅಂದರೆ ನೀವು ಎಂಟರ್ ಆಗ್ತಿದ್ದೀರಾ ಅಥವಾ ಎಲ್ಲೋ ಒಳಗಡೆ ಒಂದು ವಸ್ತು ಹೋಗ್ತಾ ಇದೆ, ಒಳಗಡೆ ಪ್ರವೇಶ ಮಾಡ್ತಾ ಇದೆ ಅಂದಾಗ ನೀವು ಇಂಟು ಅನ್ನೋ ವರ್ಡ್ನ ಯೂಸ್ ಮಾಡಬೇಕು. ಹೇಗೆ, ಐ ಆಮ್ ಎಂಟರಿಂಗ್ ಇಂಟು ದ ರೂಮ್ ಅನ್ಬೇಕು, ಐ ಆಮ್ ಎಂಟರಿಂಗ್ ಇನ್ ದ ರೂಮ್ ಅನ್ಬಾರ್ದು. ಗೊತ್ತಾಯ್ತಲ್ಲ. ಇಂಟು ಅಂದರೆ ಸ್ಪೆಸಿಫಿಕಲಿ ಯಾರಾದರೂ ಒಬ್ಬರು ಒಂದು ಜಾಗದ ಒಳಗಡೆ ಎಂಟರ್ ಆಗ್ತಾ ಇದ್ದಾರೆ, ಪ್ರವೇಶ ಮಾಡ್ತಾ ಇದ್ದಾರೆ, ಅಥವಾ ಒಂದು ವಸ್ತು ಒಂದು ಜಾಗದಿಂದ ನಾವು ಹೊರಗಡೆ ತೆಗಿತಾ ಇದ್ದೀವಿ, ಅಥವಾ ಒಂದು ವಸ್ತುವನ್ನ ಒಂದು ಜಾಗದ ಒಳಗಡೆ ಹಾಕ್ತಾ ಇದ್ದೀವಿ ಅಂದಾಗ ಮಾತ್ರನೇ ಇಂಟು ಬರಬೇಕು. ಇಂಟು ದ ಬಾಕ್ಸ್ ಅಂದರೆ ಬಾಕ್ಸ್ನ ಒಳಗಡೆ. ಗೊತ್ತಾಯ್ತಲ್ಲ. ನಾನು ಬಾಕ್ಸ್ನ ಒಳಗಡೆ ಕೈ ಹಾಕ್ತಾ ಇದ್ದೀನಿ, ಬಾಕ್ಸ್ನ ಒಳಗಡೆ ಹಿಡ್ತಾ ಇದ್ದೀನಿ ಅನ್ನೋ ಮೀನಿಂಗ್. ಇಂಟು ದ ಬಾಡಿ ಅಂದರೆ ದೇಹದ ಒಳಗಡೆ. ಸೊ ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಅಷ್ಟೇ ಇಂಟು ಅಂದರೆ ಒಳಗಡೆ ಎಂಟರ್ ಆಗ್ತಾ ಇರುವಂತಹ ಸೆನ್ಸ್ನಲ್ಲಿ ಹೇಳಬೇಕು, ರೈಟ್. ನೆಕ್ಸ್ಟ್ ಆನ್ ಟು. ತುಂಬ ಸರಿ ಆನ್ ಟು ಅನ್ನೋ ವರ್ಡು ಸಪ್ರೇಟಾಗೇ ಇರಬೇಕು, ಬಟ್ ತುಂಬ ಜನ ಸೇರಿಸಿ ಕೂಡ ಬರೀತಾರೆ. ಬಟ್ ನೀವು ಎಕ್ಸಾಕ್ಟ್ ಮೀನಿಂಗ್ ತಿಳ್ಕೊಳ್ಳಿ, ಆನ್ ಟು ಅಂದರೆ ಏನು ಅಂತ. ಆನ್ ಟು ಅನ್ನೋದು ಯಾವಾಗಲೂ ಸೆಪ್ರೇಟಾಗೇ ಇರಬೇಕು, ರೈಟ್. ದೆ ವೆಂಟ್ ಅಪ್ ಆನ್ ಟು ದ ಮೌಂಟೇನ್ ಅಂದರೆ ಅರ್ಥ ಮೌಂಟೇನ್ನ ಮೇಲೆ ಹೋದರು. ಆನ್ ಟು ಅಂದರೆ ಒಂದು ಸರ್ಫೇಸ್ನ ಮೇಲೆ, ಒಂದು ಮೇಲ್ಮೈನ ಮೇಲೆ ಅಂತ. ದೆ ವೆಂಟ್ ಅಪ್ ಆನ್ ಟು ದ ಮೌಂಟೇನ್ ಅಂದರೆ ಅವರು ಬೆಟ್ಟದ ಮೇಲ್ಗಡೆ ಹೋದರು. ಮೇಲೆ, ಬೆಟ್ಟದ ಮೇಲೆ ಏನಿರುತ್ತೆ, ಒಂದು ಸರ್ಫೇಸ್ ಇರುತ್ತಲ್ವ, ಸೊ ಅಲ್ಲಿಗೆ ತಲುಪಿದ್ದಾರೆ ಅಂತ ಹೇಳಬೇಕಂದ್ರೆ ಆನ್ ಟು. ವಿ ಗಾಟ್ ಆನ್ ಟು ದ ಟ್ರೈನ್. ಇಲ್ಲೂ ಕೂಡ ನಾವು ಯೂಸ್ ಮಾಡ್ತೀವಿ, ಅಂದರೆ ಟ್ರಾವೆಲ್ ಮಾಡೋ ಸಿಚುವೇಶನ್ಗಳಲ್ಲಿ. ವಿ ಗಾಟ್ ಆನ್ ಟು ದ ಟ್ರೈನ್ ಅಂದರೆ ನಾವು ಟ್ರೈನ್ ಹತ್ತಿದೆವು ಅನ್ನೋ ಮೀನಿಂಗ್ನೇ ಕೊಡುತ್ತೆ, ಬಟ್ ಹತ್ತಾ ಇರೋ ಆ್ಯಕ್ಷನ್ನ ಈ ರೀತಿ ಹೇಳಬೇಕು. ಬಿಸೈಡ್. ಬಿಸೈಡ್ ಅಂದರೆ ಪಕ್ಕದಲ್ಲಿ. ಗೊತ್ತಾಯಿದೆ ನಿಮಗೆ, ಬಿಸೈಡ್ ದ ಟೆಂಪಲ್ ಅಂದರೆ ಟೆಂಪಲ್ನ ಪಕ್ಕದಲ್ಲಿ. ಐ ಲರ್ನ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಬಿಸೈಡ್ ಕನ್ನಡ ಅಂದರೆ ಕನ್ನಡದ ಜೊತೆಗೆ ಇಂಗ್ಲೀಷ್ ಹಿಂದಿನೂ ಕೂಡ ನಾನು ಕಲಿತಾ ಇದ್ದೇನೆ, ರೈಟ್. ಅಂದರೆ ಜೊತೆಗೆ ಅಥವಾ ಪಕ್ಕದಲ್ಲಿ ಅನ್ನೋ ಮೀನಿಂಗ್ ಕೊಡ್ತಾ ಇದೆ ಇಲ್ಲೂ. ಬಿಹೈಂಡ್. ಬಿಹೈಂಡ್ ಅಂದರೆ ಹಿಂದೆ. ಬಿಹೈಂಡ್ ದ ಟೆಂಪಲ್ ಅಂದರೆ ಟೆಂಪಲ್ನ ಹಿಂದೆ. ಬಿಹೈಂಡ್ ಯು ನಿನ್ನ ಹಿಂದೆ. ಇಂಗ್ಲೆಂಡ್ ಆರ್ ಸ್ಟಿಲ್ 300 runs ಬಿಹೈಂಡ್. ಇದು ಕೇಳಿದಿರಲ್ವಾ, ಕ್ರಿಕೆಟ್ ಮ್ಯಾಚ್ಗಳಲ್ಲಿ ನೋಡಿರ್ತೀರ. ಅಂದರೆ ಇಂಗ್ಲೆಂಡ್ ಇನ್ನೂ 300 run ಹಿಂದೆ ಇದೆ, ಅಂದರೆ ಇನ್ನೂ ಅಷ್ಟು ರನ್ಗಳನ್ನ ಹೊಡಿಬೇಕು ಅವರು. ಡೋಂಟ್ ಲೀವ್ ಮೀ ಬಿಹೈಂಡ್ ಅಂದರೆ ನನ್ನ ಹಿಂದೆ ಬಿಡಬೇಡ. ಯಾವುದಾದ್ರೂ ಒಂದು ಕೆಲಸದಲ್ಲಿ ಆಗಿರ್ಬೋದು ಅಥವಾ ಫಿಸಿಕಲ್ ಆಗಿ ನಡೆಯುವಾಗ ಆಗಿರ್ಬೋದು, ನೀನು ಮುಂದೆ ಹೋಗಬೇಡ ಅನ್ನೋ ಮೀನಿಂಗ್ನ ಕೊಡುತ್ತೆ ಇದು. ಫ್ರಂಟ್. ಸೊ ಗೊತ್ತಾಯಿದೆ ನಿಮಗೆ, ಫ್ರಂಟ್ ಅಂದರೆ ದ ಫ್ರಂಟ್ ಸೈಡ್ ಅಂದರೆ ಮುಂಭಾಗ.
ಫ್ರಂಟ್ ಅಂದರೆ ಮುಂಭಾಗ ಅಥವಾ ಮುಂದೆ ಅನ್ನೋ ಮೀನಿಂಗ್ ಕೊಡುತ್ತೆ. ಈ ರೀತಿ ಯೂಸ್ ಮಾಡಿ ದ ಫ್ರಂಟ್ ಸೈಡ್ ಅಂದರೆ ಮುಂಭಾಗ. ಐ ಸ್ಯಾಟ್ ಇನ್ ದ ಫ್ರಂಟ್ ರೋ ಅಂದರೆ ನಾನು ಮೊದಲನೇ ರೋನಲ್ಲಿ ಕುಳಿತಿದ್ದೆ. ಇನ್ ದ ಫ್ರಂಟ್ ರೋ ಅನ್ಬೇಕಾಗ. ಅಟ್ ದ ಫ್ರಂಟ್ ಆಫ್ ಟೇಬಲ್ ಅಂದರೆ ದೇವಸ್ಥಾನದ ಮುಂಭಾಗದ ಬಳಿ. ಸೊ ಗೊತ್ತಾಯ್ತಲ್ಲ ಹೇಗೆ ನಾವು ಫ್ರಂಟ್ನ ಯೂಸ್ ಮಾಡಿದ್ದೀವಿ. ಸೊ ನಾನಿಲ್ಲಿ ಏನೇನು ಹೇಳಿದ್ದೀನಿ, ಈ ವಿಡಿಯೋದಲ್ಲಿ ನಾನು ಏನೇನು ಹೇಳಿದ್ದೀನಿ ಅದನ್ನೆಲ್ಲ ವಿಡಿಯೋನ ಪಾಸ್ ಮಾಡ್ಕೊಂಡು ಅದನ್ನೆಲ್ಲ ನೀಟಾಗಿ ಬರ್ಕೊಳ್ಳಿ, ಓದ್ತಾ ಇರಿ. ಇದು ನಿಮ್ಗೊಂದು ಐಡಿಯಾ ಕೊಡೋದಕ್ಕಷ್ಟೇ ಈ ಪ್ರಿಪೋಸಿಷನ್ನ ನಾವು ಹೇಗೆ ಯೂಸ್ ಮಾಡಬೇಕು ಅನ್ನೋದು. ಇದೊಂದು ಏನು ಪ್ರಾಕ್ಟೀಸ್ಗಲ್ಲ, ಬಟ್ ಎಲ್ಲ ಪ್ರಿಪೋಸಿಷನ್ನ ನಾನು ಒಂದೇ ವಿಡಿಯೋದಲ್ಲಿ ಹೇಳಬೇಕಾಗಿತ್ತು. ಅದರಿಂದ ಈ ರೀತಿ ಎಕ್ಸಾಂಪಲ್ನ ತೊಗೊಂಡು ಹೇಳಿದೆ. ನಿಮ್ಗೆ ಏನೇ ಡೌಟ್ಸ್ ಬಂದರೆ ಕೆಳಗಡೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗಿದೆ ಅಂದರೆ ಲೈಕ್ ಬಟನ್ ಕ್ಲಿಕ್ ಮಾಡಿ. ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಇದು ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ನಿಮ್ಗೆ ಅನ್ನಿಸ್ತಾ ಇದ್ದರೆ ಫೇಸ್ಬುಕ್, ವಾಟ್ಸಾಪ್ನಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.